ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ದರ್ಖಾಸ್ತಲ್ಲಿ ಜಮೀನು ತಗೊಂಡಿದ್ದಾರೆ. ಭೂ ಸುಧಾರಣೆ ಕಾನೂನಲ್ಲಿ ಜಮೀನು ಮಂಜೂರಾಗಿದೆ. ಹಾಗೆ ಬಗೇರ್ ಹುಕುಮಲ್ಲಿ ಜಮೀನು ಮಂಜೂರಾಗಿದೆ. ಆದ್ರೆ ಅವರುಗಳಿಗೆ ಪಕ್ಕ ಪೋಡಿ ಆಗಿಲ್ಲ, ದಾಖಲೆಗಳಾಗಿಲ್ಲ. ಈಗ ತಾನೇ ಅವರು ಹೇಳಿದ್ರು ಮುರುಗಮಲ್ಲ ಚಿಂತಾಮಣಿಯನವರು ಯಾವ ತರ ಅತಂತ್ರದಲ್ಲಿ ಬದುಕಬೇಕಾಗಿತ್ತು. ಅವರು ಉಳುಮೆ ಮಾಡೋ ಭೂಮಿಗೇನೆ ಏನು ಭದ್ರತೆ ಇಲ್ಲದೆ ನಿರಂತರವಾಗಿ ಅತಂತ್ರನೇ ನಿರಂತರ ಆ ರೀತಿ ಬದುಕ್ತಾ ಇದ್ದಂತವರಿಗೆ ಇವತ್ತು ಅವರಿಗೆ ಪೋಡಿ ಮಾಡಿಕೊಟ್ಟು ಸಂಪೂರ್ಣ ದಾಖಲೆ ಕೊಡೋದ್ರ ಜೊತೆಗೆ ಸಂಪೂರ್ಣ ಹಕ್ಕು ಅವರ ಹೆಸರಿಗೆ ಸ್ಥಾಪನೆ ಮಾಡೋದರ ಮುಖಾಂತರನೂ ಕೂಡ ಭೂ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡ್ತಕ್ಕಂಥದ್ದು. ರಾಜ್ಯದಲ್ಲಿ ಅದೇ ತರ 49 ಲಕ್ಷ ಜಮೀನುಗಳು ಮೃತರಾಗಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಅವರೊಬ್ರು ಮಾತಾಡಿದ್ರು ನಮ್ಮ ಮಂಚೇನಹಳ್ಳಿ ಅವರು. 49 ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿ ಪಾಣಿಗಳು ಮುಂದುವರೆದಿದ್ದಾರೆ. ಈಗ ನಮ್ಮ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಅದನ್ನ ವಾರಸುದಾರರ ಹೆಸರಿಗೆ ಪಾಣಿಯನ್ನ ಮಾಡಿಕೊಡ್ತಕ್ಕಂತಹ ಈ ಪೌತಿ ಆಂದೋಲನ ಆಗ್ಬೋದು. ಇದನ್ನು ಕೂಡ ಭೂ ಮಾಲೀಕತ್ವ ಹಕ್ಕು ವರ್ಗಾವಣೆ ಮಾಡೋದ್ರ ಮುಖಾಂತರ ವಾರಸುದಾರರಿಗೆ ಭೂ ಗ್ಯಾರಂಟಿ ಕೊಡ್ತಕ್ಕಂಥದ್ದು. ಹೀಗೆ ಇನ್ನೊಂದು ಉದಾಹರಣೆ ಅಂದ್ರೆ ಎಷ್ಟೋ ದಾಖಲೆಗಳು ಕಳೆದು ಹೋಗ್ತಾ ಇದ್ದಂತದನ್ನ ಅಥವಾ ಕೈಗೆ ಸಿಗದೇ ಇದ್ದಂತಹದನ್ನ ಇದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ತಹಶೀಲ್ದಾರ್ ಕಚೇರಿ, ಎಸಿ ಕಚೇರಿ, ಡಿಸಿ ಕಚೇರಿಯಲ್ಲಿರುವ ಎಲ್ಲಾ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡಿ ಕಳೆದು ಹೋಗೋದಕ್ಕೂ ಅವಕಾಶ ಇಲ್ಲ, ನಕಲಿ ಫೋರ್ಜರಿ ಮಾಡೋದಕ್ಕೂ ಅವಕಾಶ ಇಲ್ಲದ ಹಾಗೆ ಜನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಳ್ತಕ್ಕಂಥ ಭೂ ಸುರಕ್ಷಾ ಯೋಜನೆಯಿಂದಾನು ಕೂಡ ಭೂ ಮಾಲೀಕತ್ವಕ್ಕೆ ಒಂದು ಖಚಿತತೆ ಕೊಡುವಂತದ್ದಾಗಲಿ. ಇವೆಲ್ಲವೂ ಕೂಡ ಒಟ್ಟಾರೆ ನಮ್ಮ ಭೂ ಗ್ಯಾರಂಟಿಯ ಬೇರೆ ಬೇರೆ ಅಂಶಗಳು. ಒಟ್ಟಾರೆ ನಮ್ಮ ಉದ್ದೇಶ ನಮ್ಮ ರಾಜ್ಯದಲ್ಲಿ ಭೂ ಮಾಲೀಕತ್ವ ಅನ್ನೋದು ಕೆಲವರಿಗೆ ಕಂಟಕದ ವಿಷಯ ಆಗ್ಬಿಟ್ಟಿದೆ. ಭೂ ಮಾಲೀಕತ್ವ ಕೆಲವರಿಗೆ ಭೂ ವ್ಯಾಜ್ಯಕ್ಕೆ ಇನ್ನೊಂದು ಪದ. ಕೆಲವರಿಗೆ, ಎಲ್ಲರಿಗೂ ಹೇಳ್ತಾರೆ 70% ಎಲ್ಲರಿಗೂ ಕ್ಲಿಯರ್ ಇದೆ. ಆದ್ರೆ ಒಂದು 30% ಜನ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಬಾಕಿ ಇದ್ದಂತ ಕೇಸುಗಳು ನಾನು ತಗೊಂಡಾಗ ಜವಾಬ್ದಾರಿ 10,774 ಇದ್ದಿದ್ದು ಇವತ್ತು 488ಕ್ಕೆ ಇಳಿಸಿದ್ದೇವೆ. ನಾನು ತಗೊಂಡಾಗ 10,774, ಇವತ್ತು ಬಾಕಿ ಇರೋದು 488. ಎಸಿ ಕೋರ್ಟ್ ಅಲ್ಲಿ 73,624 ಕೇಸ್ ಬಾಕಿ ಇತ್ತು ನಾನು ತಗೊಂಡಾಗ, ಇವತ್ತು 11,600ಕ್ಕೆ ಇಳಿಸಿದ್ದೇವೆ. ಅದೂ ಕೂಡ ಎಲ್ಲ ಒಂದು ಕಡೆ ವ್ಯಾಜ್ಯವನ್ನ ಕಡಿಮೆ ಮಾಡಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ. ಹಾಗಾಗಿ ಕೆಲವರಿಗೆ ಏನು ಇದು ಭೂ ಮಾಲೀಕತ್ವ ಭೂ ವ್ಯಾಜ್ಯಕ್ಕೆ ಸಮಾನ ಆಗಿತ್ತು, ಅದರಿಂದ ಹೊರಗಡೆ ಬಂದು ಈ ಅತಂತ್ರಕ್ಕೆ ಮುಕ್ತಿ ನೀಡಿ ಭೂ ಗ್ಯಾರಂಟಿಯನ್ನ ನೀಡುವಂತಹದ್ದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.